TV20 ಕನ್ನಡ ವಾಹಿನಿಗೆ ಸ್ವಾಗತ. ರೈತರ ಕಬ್ಬಿನಿಗೆ ನೆರೆಯ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಕೊಡುವ ದರದಂತೆ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕೂಡ ದರ ಘೋಷಿಸಬೇಕು. ತದನಂತರವೇ ಕಬ್ಬು ಕಟಾವಿಗೆ ಅನುಮತಿ ಕೊಡಲಾಗುತ್ತೆ. ಈ ಕುರಿತು ಸ್ವಾಭಿಮಾನಿ ರೈತ ಸಂಘಟನೆಯ ಅಧ್ಯಕ್ಷ ರಾಜು ಶೆಟ್ಟಿ ಅವರ ಆದೇಶದಂತೆ ನಿಪ್ಪಾಣಿ ಚಿಕ್ಕೋಡಿ ತಹಸೀಲ್ದಾರ್ ಅವರಿಗೆ ಸೋಮವಾರ ದಿನಾಂಕ 27ರಂದು ಅಧಿಕೃತವಾಗಿ ರೈತ ಸಂಘಟನೆ ಅಧ್ಯಕ್ಷ ರಮೇಶ್ ಪಾಟೀಲ್ ತಿಳಿಸಿದ್ದಾರೆ. ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದಲ್ಲಿ ಹಸಿರು ಸೇನೆ ಹಾಗೂ ಜೈ ಕಿಸಾನ್ ರೈತ ಸಂಘಟನೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಬ್ಬು ಬೆಳೆಗಾರ ಸಭೆಯಲ್ಲಿ ಮಾತನಾಡಿದರು. ಬರುವ ದಿನಾಂಕ 27ರಂದು ಬೇಡಕಿಹಾಳದ ಪ್ರಕಾಶ್ ತಾರದಾಳೆ ಅವರ ತೋಟದಲ್ಲಿ ಬೆಳಗ್ಗೆ 9 ಗಂಟೆಗೆ ಭೋಜ, ಬೇಡಕಿಹಾಳ, ಸದಲಗ, ಗಳತಗ, ಶಮನೆವಾಡಿ, ಶಿರದವಾಡ ಸೇರಿ ಗಡಿ ಭಾಗದ ಹಳ್ಳಿಗಳ ಕಬ್ಬು ಬೆಳೆಗಾರರು ತಮ್ಮ ವಾಹನ ಮುಖಾಂತರ ಸೇರಲಿದ್ದು ಸಭೆ ನಡೆಸಿ ಅಲ್ಲಿಂದ ಚಿಕ್ಕೋಡಿಯ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ನಿಪ್ಪಾಣಿ ತಹಸೀಲ್ದಾರ್ ಅವರಿಗೆ ನಿವೇದನೆ ಕೊಡಲಾಗಿದೆ. ಇದೇ ವೇಳೆ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಲು ಒತ್ತಾಯಿಸಲಾಗುತ್ತೆ ಎಂದು ತಿಳಿಸಿ ಗಡಿ ಭಾಗದ ಹಳ್ಳಿಗಳ ರೈತರು ಹಾಜರಿರಬೇಕು ಎಂದು ವಿನಂತಿ ಮಾಡಿದರು. त्यांच्याकडे जायचं त्यांनी फोन करून प्रत्येक आमचा कार्य सहभाग घेऊन आता आणि लोकप्रतिनिधी पण देतात. ते आमच्या कार्यक्रमाचे अध्यक्ष शिवराम पाटील, त्याचप्रमाणे आणखी त्यात वैद्य डॉक्टर स्वाभिमानी ರೈತ ಸಂಘಟನೆ, ಜೈ ಕಿಸಾನ್ ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರೂ ಹೋರಾಟ ಮಾಡ್ತೀವಿ. ಕೆಲವೊಂದು ಮಂದಿ ಸಭೆಗೆ ಬರ್ತಾರೆ, ಮೋರ್ಚಾಕ್ಕೆ ಬರ್ತಾರೆ, ಊಸ್ ಪರಿಷತ್ಗೆ ಬರ್ತಾರೆ. ಆದ್ರೆ ಚಳವಳ ಆಂದೋಲನ ರಸ್ತೆ ಮೇಲೆ ಇಳಿಕೆ ಜರ ಹಿಂಸೆ ಇರ್ತಾರೆ. ಅದಕ್ಕೆ ನಾನು ಒಂದು ವಿನಂತಿ ಇಲ್ಲ ನಮ್ಮ ಭೋಜಗ್ರಾಮ ರೈತರಿಗೆ, ಯಾವಾಗ ನಾವು ರೈತ ಸಂಘದವ್ರು ಕರಿತೇವೆ ಅವಾಗ ಎಲ್ಲರೂ ಹೆಚ್ಚಿನ ನೀವು ಬಂದು ಸಹಯೋಗ ಕೊಡಬೇಕು. ಇದು ಯಾಕೆ ಮಾಡೋ ಕಾರಣ ಇತ್ತಂದ್ರೆ ಇವತ್ತು ನಾವು ಈಗ ನಮ್ಮ ರಾಜು ಶೆಟ್ಟಿ ಅವರು ಜಯಸಿಂಗ್ಪುರದಾಗ ಊಸ್ ಪರಿಷತ್ದಾಗ ಘೋಷಣೆ ಮಾಡಿದ್ದಾರೆ. ಏನಂತ ಅವ್ರದ್ದೇನು 3,751 ರೂಪಾಯಿ ಫಸ್ಟ್ ಕಂತು ನಮಗೆ ಬೇಕು, ನಂತರ 2ನೇ ಕಂತು ಬಿಡೋದು ಮುಂದೆ ವಿಚಾರ ಐತಿ. ಅದಲ್ಲದೆ ಹೋದ ವರ್ಷದ 200 ರೂಪಾಯಿ ಹಿಂಗೆ ನಮ್ಮ ಸ್ವಾಭಿಮಾನಿ ರೈತ ಸಂಘದ ಮಾಡಿ ಅದೇ ನಿವೇದನೆ ನಾವು ನಮ್ಮ ಕರ್ನಾಟಕ ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ ತಾಲೂಕು ವತಿಯಿಂದ ನಾವೆಲ್ಲ ತಾಲೂಕಾಗ ಸೋಮವಾರ ಕೊಡೋದೈತಿ. ಅದಕ್ಕೆ ನಾನು ಒಂದು ವಿನಂತಿ ಐತಿ, ಸೋಮವಾರ ದಿವಸ ನಮ್ಮ ಭೋಜ ಗ್ರಾಮದ ಎಲ್ಲ ರೈತ ಬಂದವರು ನಾವು ಯಾವ್ಯಾವ ಬ್ಯಾಂಕ್ದಾಗ ಮೆಂಬರ್ದೇವೆ ಅಲ್ಲಿ ಹೋಗಿ ನೀವು ಎಲ್ಲರೂ ಹೆಸರು ಬರ್ಸಿ. ಯಾಕಂದ್ರೆ ನಮ್ಮ ಕೆಲವೊಂದು ಬ್ಯಾಂಕ್ ಮಂದಿಗೆ ನಾವು ವಿನಂತಿ ಮಾಡ್ಕೊಂಡೆವು ಚೇರ್ಮನ್ಗಳಿಗೆ, ನಮ್ಗೆ ನಿಮ್ಮ ಮೆಂಬರ್ದ ನಿಮ್ಮದ ಒಂದು ಗಾಡಿ ಬ್ಯಾಂಕ್ ಹೆಸರಿಗೆ ಅದು ಕೊಡೋದು, ನಿಮ್ಮ ಒಂದು ಮೋರ್ಚಾ ಗಾಡಿ ಕೊಡೋದನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರ್ಯಾರು ಎಲ್ಲಿ ಸಭಾಸದರಿ ಅಲ್ಲಿ ನೀವು ಹೆಸರು ಬರ್ಸಿದ ನಾವು ಸೋಮವಾರ ನಾವು ಬರೋರಂತ. ಮತ್ತು ಅದಲ್ದ ಅಲ್ಲೂ ಏನು ನಿಮ್ಗೆ ಅಲ್ಲಿ ಬರ್ಸಿದ್ಮ್ಯಾಗ ಅವ್ರು ನಮ್ಗೆ ಹೇಳ್ತಾರೆ, ಅಥವಾ ನಾವು ಇರಲಿ, ಸಿಂಪಲ್ ಬಾಗಿ ಇರಲಿ, ಕುಮಾರಣ್ಣ ಚೌಗಡಿ ಇರಲಿ, ನಮ್ಮ ಜಿತೇಂದ್ರ ಠಾಕರೆ, ಮನೋಜ್ ಇವ್ರ ಕಡೆ ಹೆಸರು ಬರ್ಸಿರ್ವಿ ನೆಟ್ಟಿ. ಮತ್ತು ನಾವು ವಿನಾದಾಗ ಯಾರು ಮರ್ಚಾಕ್ಕೆ ಬರ್ತಾರೆ ಅವ್ರ ಕಡೆ ನಾವು ಅಂದ್ರೆ ಕಿಸಾಗ ಅವ್ರ ಕೈ ಹಾಕಿ ಕೊಟ್ಟಿಲ್ಲ. ಅದು ನಮಗೆ ಬಹು ಸಹಕಾರ ಮಾಡಿದ್ದು. ಯಾಕಂದ್ರೆ ಸಂಘಟನೆಗೆ ಮದತ್ತು ಮಾಡ್ಬೇಕ್ರೆ 3 ನಮೂನೆ ಮದತಿ. ಒಂದು ನಮಗೆ ಬರೋಕ್ಕಾಗದ್ರೆ ಆರ್ಥಿಕ ಮದತ್ತು ಮಾಡಿರಿ, ಆರ್ಥಿಕ ಮದತ್ತು ಮಾಡಿದ್ಮೇಲೆ ನಾವೆಲ್ಲ ಮಂದಿನ ಒಯ್ತೇವೆ. ಇಲ್ಲಾಂದ್ರೆ ಸ್ವತಃ ಬಂದರೆ ಚಲೋ, ನಾವು ಮದತ್ತು ಬೇಕಾದ್ರೆ ಸ್ವತಃ ಬರ್ಬೇಕಾಗಿತ್ತು. ಈಗ ರೊಕ್ಕ ಕೊಡೋರು ಭಾಳ ಮಂದಿ ಇದಾರೆ, ಚಳವಳಿಗೆ ಬರೋರು ಮಂದಿ ಕಮ್ಮಿ ಇದ್ದಾರೆ. ಅದಕ್ಕೆ ನನ್ನ ವಿನಂತಿ, ಎಲ್ಲರೂ ಹೆಚ್ಚಿನ ಸ್ವತಃ ತಾವಾಗಿ ಬರ್ರಿ. ಬಂದಾಗ ನಾ ಪ್ರಯತ್ನ ಇನ್ನೊಂದಾಗ ಪ್ರಾಮಾಣಿಕ ಮಾಡಿದೆನು. ಯಾರು ನಮ್ಗೆ ಗಾಡಿಯಾಗ ಬಂದವ್ರಿಗೆ ನಮ್ಮ ಕಿಸಾಕಿ ಮತ್ತು ಕಾರ್ಖಾನೆದಾರರ ಎರಡೂ ಸಮನ್ವಯ ಆದಾಚೆ ಕಾರ್ಖಾನೆ ಶುರು ಮಾಡಬಾರ್ದು ಹೆಂಗೆ ಅವ್ರು ನಿರ್ಣಯ ಮಾಡಿದರು, ಹಾಗೆ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ಸುಧಾ ಅದರ ನಿರ್ಣಯ ಮಾಡ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೊಂದು ವಿನಂತಿ ಮಾಡಿಕೊಳ್ತೇನೆ. ಇನ್ನು ಸದಲಗದ ಅಜ್ಜ ಅವರು 1 ಮಿನಿಟ್ ಮಾತಾಡ. ಶಿವಗುಂಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ರು. ಸಭೆಯಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಡಾಕ್ಟರ್ ಸುದರ್ಶನ್ ಮೂರಾಬಟ್ಟಿ, ದರಿಖಾನ್ ಅಜ್ಜನವರು, ಶೀತಲ್ ಬಾಗಿ, ರಾಜು ಕಿಚಡೆ, ಪಂಕಜ ತಿಪ್ಪಣ್ಣವರ್, ತಾತ್ಯ ಸಾಹೇಬ್ ಕೇಸ್ತಿ, ರಾಜು ಕಡೋಲಿ, ತಾತ್ಯ ಸಾಹೇಬ್ ಬಸಣ್ಣನವರು ಮಾತನಾಡಿ ಕಬ್ಬು ಬೆಳೆಗಾರರು ಒಗ್ಗಟ್ಟಾಗಿ ಹೋರಾಟ ನಡೆಸಲು ಸನ್ನದ್ಧರಾಗಬೇಕು ಎಂದಿದ್ದಾರೆ. ಸಭೆಯಲ್ಲಿ ಸುಭಾಷ್ ಚೌಗಲಿ, ಪ್ರಕಾಶ್ ಗೆಬಿಸಿ, ಮನೋಜ್ ಕೋನಪ್ಪನವರ್, ಜಿತೇಂದ್ರ ಠಾಕಳೆ, ಅಣ್ಣಾ ಸಾಹೇಬ್ ಬೋಸಲೆ ಸೇರಿ ಸುತ್ತಲಿನ ಹಳ್ಳಿಗಳ ಕಬ್ಬು ಬೆಳೆಗಾರರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚಣೆ, TV20 ಕನ್ನಡ ನ್ಯೂಸ್, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.